ಬೈ ಎಲೆಕ್ಷನ್ ನಲ್ಲಿ ಸೋತಿದ್ದ ಮಧು ಬಂಗಾರಪ್ಪ ಸೋತರೂ ಕೂಡ ಮಹತ್ವದ ಹುದ್ದೆಯನ್ನ ನಿರೀಕ್ಷಿಸಿದ್ರು. ಮಧು ಅವರು ಸರ್ಕಾರದಲ್ಲಿ ಹುದ್ದೆ ಸಿಗೋ ನಿರೀಕ್ಷೆಯಲ್ಲಿದ್ರು, ಆದ್ರೆ ಸಿಗ್ಲಿಲ್ಲ. ಆ ನಿರೀಕ್ಷೆ ಒಂದು ಹುಸಿಯಾಯ್ತು. ಸೊ ಹೀಗಾಗಿನೇ ಅಸಮಾಧಾನಗೊಂಡಿದ್ದಾರಾ, ಬೇಜಾರಾಗಿದ್ದಾರಾ ಮಧು ಬಂಗಾರಪ್ಪನವರು ಅನ್ನುವ ಪ್ರಶ್ನೆ ಕೂಡ ಇದೆ. ಯಾವುದೇ ಹುದ್ದೆ ಸಿಗದೆ ಮಧು ಬಂಗಾರಪ್ಪ ಅವರಿಗೆ ನಿರಾಶೆ ಆಯ್ತು. ಇದೇ ಕಾರಣಕ್ಕೆ ಸಿಎಂ ಮೇಲೆ ಮಧು ಅವರಿಗೆ ಮುನಿಸುಂಟಾಗಿದೆ. ಪಕ್ಷದ ಚಟುವಟಿಕೆಯಿಂದಲೂ ಕೂಡ ದೂರ ಉಳಿದಿದ್ದಾರೆ ಮಧು ಬಂಗಾರಪ್ಪ ಅವರು. ಸೋತ ಕ್ಷಣದಿಂದಲೂ ಕೂಡ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಪಕ್ಷದ ಚಟುವಟಿಕೆಗಳಲ್ಲಿ. ಮತ್ತೆ ಸೋಲಿನ ಭಯದಲ್ಲಿದ್ದಾರಾ ಮಧು ಬಂಗಾರಪ್ಪ ಅವರು ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ರಾಘವೇಂದ್ರ ವಿರುದ್ಧ ಸ್ಪರ್ಧೆಗೆ ಮಧು ಬಂಗಾರಪ್ಪ ಅವರು ಹಿಂದೇಟನ್ನು ಹಾಕ್ತಾ ಇದ್ದಾರಾ? ಮಧು ಬಂಗಾರಪ್ಪ ವರ್ತನೆಗೆ ಕಾರ್ಯಕರ್ತರು ಬೇಸರಗೊಂಡಿದ್ದಾರೆ. ಏಕೆಂದ್ರೆ ಎಲ್ಲೋ ಒಂದ್ ಕಡೆ ಕಳೆದ ಬಾರಿ ಸ್ವಲ್ಪ ಟೈಮ್ ನಲ್ಲೇ ಕೇವಲ 50,000 ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ರು. ಈ ಬಾರಿ ಗೆದ್ದೇ ಗೆಲ್ಬೇಕು ಅನ್ನುವ ವಿಶ್ವಾಸ ಕೂಡ ಇತ್ತು. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಕೇವಲ 50,000 ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ದು, ಆದ್ರೆ ಸಿಕ್ಕಿದ್ದು ಅವಕಾಶ ಅಂದ್ರೆ ಕಾಲಾವಕಾಶ ಕೂಡ ಕಡಿಮೆ ಅವಧಿ. ಆದ್ರೆ ಈ ಬಾರಿ ಯಾಕೆ ನಿರಾಸಕ್ತಿ, ಏನ್ ಕಾರಣ ಇರ್ಬೋದು ಅಂತ? ಪೃಥ್ವಿರಾಜ್, ಶಾಸಕ ಸ್ಥಾನದಿಂದ ಅಂದ್ರೆ MLA ಎಲೆಕ್ಷನ್ ಸೋತ ಬಳಿಕ JDS ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಆ ಸಂದರ್ಭದಲ್ಲಿ ಮಧು ಬಂಗಾರಪ್ಪನವರಿಗೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಬಹುದೊಡ್ಡ ಹುದ್ದೆಯನ್ನು ಕೊಡ್ತಾರೆ. ಆ ಮುಖಾಂತರ ಸರ್ಕಾರದಲ್ಲಿ ಕೂಡ ಸಕ್ರಿಯವಾಗಿ ಪಾತ್ರ ಇರುವಂತಹ ಹುದ್ದೆಯನ್ನು ಕೊಡ್ತಾರೆ ಅಂತ ಹೇಳಿ ನಿರೀಕ್ಷೆಯನ್ನು ಮಾಡಿದ್ರು. ಅದಾದ ಬಳಿಕ ಕೂಡ ಯಾವುದೇ ಹುದ್ದೆಯನ್ನು ನೀಡಲಿಲ್ಲ. ಅದಾದ ಬಳಿಕ ಕೂಡ ಶಿವಮೊಗ್ಗ ಲೋಕಸಭೆ ಉಪಚುನಾವಣೆ ಬಂತು. ಉಪಚುನಾವಣೆಯಲ್ಲಿ ಕೂಡ ಮಧು ಬಂಗಾರಪ್ಪರನ್ನ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿಸಲಾಯಿತು. ಕಣಕ್ಕಿಳಿಸಿದ ಸಂದರ್ಭದಲ್ಲೂ ಕೂಡ ಪ್ರತಿಯೊಂದು ತಾಲೂಕು ಕೂಡ JDS ನ ಸಚಿವರನ್ನ ಉಸ್ತುವಾರಿನಾಗಿ ಮಾಡಲಾಯಿತು. ಕೂಡ ಕಾಂಗ್ರೆಸ್ ಕೂಡ ಕೈ ಜೋಡಿಸಿತು. ಮಧು ಬಂಗಾರಪ್ಪನವರು ಕೊನೆ ಗಳಿಗೆಯಲ್ಲಿ 56,000 ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ರು. ಅದಾದ ಬಳಿಕ ಮಧು ಬಂಗಾರಪ್ಪನವರು 14 ದಿನಗಳ ಕಾಲ ಸೋತ ಬಳಿಕ ಕೂಡ ಕ್ಷೇತ್ರದಿಂದ ಸಂಚಾರವನ್ನು ಮಾಡಿದ್ರು. ಆದ್ರೂ ಅದಾದ ನಂತರ ಕೂಡ ಬೆಂಗಳೂರಿಗೆ ಹಿಂದಿರುಗಿದಂತ ಮಧು ಬಂಗಾರಪ್ಪನವರು ಮತ್ತೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯಿಂದ ಬಹುದೊಡ್ಡ ಹುದ್ದೆಯ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಯಾವ್ದಾದ್ರು ಒಂದು ಪಾತ್ರ ಇರುವಂತಹ ಹುದ್ದೆಯನ್ನು ಕೊಡ್ತಾರೆ. ಆ ಹುದ್ದೆಯನ್ನು ಇಟ್ಕೊಂಡು ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಂಚಾರ ಮಾಡೋದು ಮತ್ತೆ ಪಕ್ಷ ಸಂಘಟನೆ ಮಾಡುವ ಐಡಿಯಾವನ್ನ ಮಧು ಬಂಗಾರಪ್ಪನವರು ಹಾಕಿದ್ರು. ಅದಾದ್ರೆ ಎಲ್ಲ ಒಂದ್ ಕಡೆ ಮಧು ಬಂಗಾರಪ್ಪನವರು ಯಾವುದೇ ಹುದ್ದೆ ದಕ್ಕಲಿಲ್ಲ. ಹಾಗಾಗಿ ನಿರಾಶೆಯಿಂದ ಮಧು ಬಂಗಾರಪ್ಪನವರು JDS ಪಕ್ಷದ ಯಾವುದೇ ಕಾರ್ಯಕ್ರಮ ಕೂಡ ಕಾಣಿಸಿಕೊಳ್ಳಲಿಲ್ಲ ಮತ್ತು ಸಕ್ರಿಯವಾಗಿ ಕೂಡ ಕಾಣಲಿಲ್ಲ. ಕಾರ್ಯಕರ್ತರ ಜೊತೆ ಸಭೆಯನ್ನು ಕೂಡ ನಡೆಸಲಿಲ್ಲ. ಇದೀಗ ಸೋತಿರ್ತಕ್ಕಂಥ ಮಧು ಬಂಗಾರಪ್ಪನವರು ಮತ್ತೆ ಸೋತ ಬಳಿಕ ಇದೀಗ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಿರುವಂತದ್ದು. ಅಲ್ಲಿ ಈಗಾಗಲೇ ಪೃಥ್ವಿರಾಜ್ ಬಿಜೆಪಿಯ ಹಾಲಿ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಕೂಡ ಒಂದು ರೌಂಡ್ ಪ್ರಚಾರವನ್ನು ಕೂಡ ಮುಗಿಸಿದ್ದಾರೆ. ಆದ್ರೆ ಮಧು ಬಂಗಾರಪ್ಪ ಮಾತ್ರ ಈಗ ಎಂಟ್ರಿ ಕೊಡ್ತಿರೋದು. ಎಲ್ಲ ಒಂದ್ ಕಡೆ ಸೋಲಿನ ಭಯ ಎದುರಾಗಿದ್ದರಿಂದ ಮಧು ಬಂಗಾರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಹಿಂದೇಟು ಆಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್.